ಮೋಹ, ಅತಿ ವ್ಯಾಮೋಹ ಯಾರಿಗೆ ಅಂದ್ರೆ ಮನುಷ್ಯನಿಗೆ. ಪ್ರಾಣಿಗಳಿಗೆ ಕಡಿಮೆ. ಒಂದು ಕ್ಷಣಕ್ಕೆ ಇರ್ತದೆ. ಒಂದು ಕರು ಜನನವಾದಾಗ ಹಸುಗೆ ಬಹಳ ಪ್ರೀತಿ ಇರ್ತದೆ, ಒಂದು ದಿವಸ ಮಾತ್ರ. 2ನೇ ದಿವಸ ಕಡಿಮೆ ಆಗ್ತದೆ ಅದಕ್ಕೆ. ಹಸು ಕರು ಬೇರ್ಪಟ್ಟಾಗ ಒಂದು ಗಂಟೆ ಅರ್ಧ ದಿವಸ ಅಷ್ಟೇ ವೇದನೆ ಪಡ್ತದೆ ಅದು, ಆಮೇಲೆ ಮರ್ತು ಬಿಡ್ತದೆ. ಆದರೆ ಮನುಷ್ಯನ ವೇದನೆ ಮಾತ್ರ ನಿರಂತರವಾಗಿರ್ತದೆ. ಅದರಲ್ಲೂ ಪುತ್ರ ಶೋಕಂ ನಿರಂತರಂ ಅಂತ. ಪಿತೃಶೋಕಂ ತ್ರೈಮಾಸಂ, ಮಾತೃಶೋಕಂ ಷಣ್ಮಾಸಂ, ಭಾತೃಶೋಕಂ ಸಂವತ್ಸರೇಣ, ಪುತ್ರ ಶೋಕಂ ನಿರಂತರಂ. ತಂದೆ ಸತ್ರ 3 ತಿಂಗಳು ಮರಿಬೋದಂತೆ, ತಾಯಿ ಸತ್ರ 6 ತಿಂಗಳು ಮರಿಬೋದಂತೆ, ಅಣ್ಣನೋ ತಮ್ಮನೋ ಸತ್ರೆ 1 ವರ್ಷಕ್ಕಾರ ಮರಿಬೋದಂತೆ. ಆದರೆ ಕಣ್ಮುಂದೆ ಮಗ ಸತ್ರೆ ಅಥವಾ ಮಗಳ ಸತ್ರೆ ಇಡೀ ಜೀವನದುದ್ದಕ್ಕೂ ಮರೆಯೋದಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಅವನ ಓರಗೆಯ ಮಕ್ಕಳು ಯಾರಾದ್ರೂ ಕಣ್ಣಿಗೆ ಬಿದ್ದರೆ, ನಮ್ಮ ಮಗ ಇದ್ರೆ ಹಿಂಗಿರ್ತಿದ್ದ ಅಂತ ಬರ್ತದೆ ಮನಸ್ಸು. ನನ್ನ ಮಗ ಇದ್ರೆ ಹಿಂಗಿರ್ತಿದ್ದ, ಅದಕ್ಕೆ ಸದಾ ಕಾಡ್ತದ್ರೆ. ಯಾರನ್ನೂ ಬಿಟ್ಟಿಲ್ಲ. ಈ ನೋವನ್ನ ಎಲ್ಲರೂ ಅನುಭವಿಸಿದ್ದಾರೆ. ಅದರಲ್ಲೂ ಅರ್ಜುನ ತುಂಬಾ ನೋವು ಅನುಭವಿಸ್ತಾನೆ. ಅರ್ಜುನ ಮಧ್ಯಮ ಪಾಂಡವ, ಅವನ ಮಗ ಅಭಿಮನ್ಯು ಸತ್ತಾಗ ತುಂಬಾ ದುಃಖ ಪಡ್ತಾನೆ. ಅದಕ್ಕೆ ಸರ್ವಜ್ಞ ಕವಿ ಹೇಳ್ತಾರಂತೆ, ಹೆತ್ತಾತನ ಅರ್ಜುನ ಮುತ್ತಯ್ಯ ದೇವೇಂದ್ರ, ಮತ್ತೆ ಮಾತುಲನು ಅರಿ ಇರಲು ಸತ್ತನೇಕೆ ಅಭಿಮನ್ಯು ಸರ್ವಜ್ಞ. ಹಂಗಾಗಿದ್ರು ಉಳ್ಕಂತಿದ್ರು, ಹಿಂಗಾಗಿದ್ರು ಉಳ್ಕಂತಿದ್ರು, ಒಳ್ಳೆ ಹಾಸ್ಪಿಟಲ್ ತೋರಿಸಿ ಉಳ್ಕಂತಿದ್ರು ಅಂತೆಲ್ಲ ಮಾತಾಡ್ತೀವಲ್ಲ. ಅದಕ್ಕೆ ಸರ್ವಜ್ಞ ಕವಿ ಹೇಳ್ತಾರೆ, ಯಾರಿಂದ ಯಾರನ್ನು ಉಳಿಸ್ಕೊಳಕ್ ಆಗ್ತದೆ? ಅಭಿಮನ್ಯುವರಪ್ಪ ಅರ್ಜುನ, ಅಭಿಮನ್ಯು ತಾತ ದೇವೇಂದ್ರ, ಅಭಿಮನ್ಯು ಸೋದರ ಮಾವ ಕೃಷ್ಣ, ಇಂತಿಂತವ್ರು ಇದ್ಕೊಂಡೆ ಅಭಿಮನ್ಯು ಉಳಿಸ್ಕೋಕಾಗ್ಲಿಲ್ಲ. ಇನ್ನು ಗುರುಪ್ರಸಾದನ್ ನಾವೆಂಗ್ರೆ ಉಳಿಸ್ಕೊಳಕ್ ಸಾಧ್ಯ? ಅಸಾಧ್ಯವಾದ ಕೆಲಸ. ಅದಕ್ಕೇನು ಅನ್ಕೋಬೇಕಂದ್ರೆ, ಎಷ್ಟೋ ಜಗತ್ತಲ್ಲಿ ಮಕ್ಕಳೇ ಇಲ್ಲ ಅಂತ ನೋವು ಪಡೋರು ಅವರೆಲ್ಲ, ಅವ್ರ ನಡುವೆ ನಮಗೊಬ್ಬ ಮಗಿದ್ದ ಮಧ್ಯೆ ತಿರ್ಕೊಂಬಿಟ್ಟ ಅನ್ನೋಕೆ ಒಬ್ಬ ಮಗ ಅಷ್ಟೆ. ಯಾಕೆ ಕೊಟ್ಟ ಶಿವ ಅಂದ್ರೆ ಒಬ್ಬ ಬಂಜೆಯ ವೇದನೆ ಅಂತದ್ದು. ಒಬ್ಬ ಹೆಣ್ಮಗಳು ಮಕ್ಕಳಿರ್ಲಿಲ್ಲ, ಇಡೀ ಊರ್ ಜನವೆಲ್ಲ ಆಡ್ಕೊಂಡ್ರು ಅವಳನ್ನ, ನೀನು ಬಂಜೆ ಮಕ್ಕಳಿಲ್ದವಳು ಅಂತ. ಆ ನೋವು ಸಹಿಸ್ಲಿಕ್ಕಾಗದೆ ಕಾಳಿಕಾಂಬಾದೇವಿ ಮುಂದೆ ಕೈ ಮುಗಿದ್ಲಂತವಳು. ಏನಂತ ಮುಗಿದ್ಲು ಗೊತ್ತಾ? ಒತ್ತಾರೆ ಕೊಟ್ಟೊಂದ ಸಂಜಗಾರ ಕಿತ್ಕಳೆ, ನನ್ನ ಬಂಜೆ ಅನ್ನೋ ಪದವ ತೊಡೆದಾಕೆ ಕಾಳಮ್ಮ ಅಂತ. ನೀನು ಮಕ್ಕಳು ಕೊಡು ನನಗೆ, ಮಕ್ಕಳು ಕೊಡು ಅಂದ್ರೆ ಅದೇನು ಕಾಯಂ ನಜದಲ್ಲಿ ಇರೋದು ಬೇಡ. ಅದು ಬೆಳಗ್ಗೆ ಕೊಟ್ಬಿಡು, ಸಂದಕ್ಕೆ ಸತ್ತು ಹೋಗ್ಲಿ. ನಾನೇನಂತ ಹೇಳ್ತೀನಿ ಅವಾಗ? ನಾನೇನು ಬಂಜೆ ಅಲ್ಲ, ನನಗೊಬ್ಬ ಮಗ ಇದ್ದ, ಸತ್ತೋದ, ಹೋಗ್ರಿ ಅಂತ ಹೇಳ್ತೀನಿ. ಅದಕ್ಕೆ ಇದು ಕರುಣೆ, ಇದು ನೋವು ಅದೃಷ್ಟ ಅನ್ಕೋಂಗಿಲ್ಲ, ಹೇಳ್ಕೊಳ್ಳೋಕಷ್ಟೇ ಒಬ್ಬ ಮಗ ಇದ್ದ ಅಂತ. ಹೋದವರೆಲ್ಲ ನಮ್ಮವರೇ, ಯಾಕೆಂದ್ರೆ ನಾವೇನಿಲ್ಲ ಶಾಶ್ವತ ಅಲ್ಲ, ಎಲ್ಲರೂ ಒಂದು ಹೋಗಿ ಸೇರೋ ಜಾಗಕ್ಕೆ. ಹಾಗೆ ಇವತ್ತು ನಮ್ಮ ಗುರುಪ್ರಸಾದನ್ನ ಇವತ್ತು ನಾವೆಲ್ಲ ಕಳಿಸ್ಕೊಡ್ಬೇಕಾಗಿದೆ, ಕಳಿಸ್ಕೊಡೋಣ. ಯಾರೂ ಶಾಶ್ವತ ಅಲ್ಲ, ಸಮಯ ವ್ಯತ್ಯಾಸ ಅಷ್ಟೇ ನಮಗೆಲ್ಲ. ಮುಕ್ತಿಯ ಪದದತ್ತ ಗುರುಪ್ರಸಾದ ಸಾಗಲಿ ಅಂತ. ಕೊಡುವುದ್ಯಾತಕೋ ಕಿತ್ತುಕೊಳ್ಳುವುದ್ಯಾತಕೋ, ಇಂಥ ನೋವ ಕೊಟ್ಟೆಯಾತಕೋ ಶಿವನೇ. ಕೊಡುವುದ್ಯಾತಕೋ ಕಿತ್ತುಕೊಳ್ಳುವುದ್ಯಾತಕೋ, ಇಂಥ ವೇದನೆ ಇದ್ದೇ ಶಿವನೇ. ನನ್ನ ಪ್ರೀತಿಯ ಗುರುವಾದೀನೋ, ಹೇಗೆ ಕರ
ಕೊಡುವುದ್ಯಾತಕೋ ಕಿತ್ತುಕೊಳ್ಳುವುದ್ಯಾತಕೋ ಇಂಥ ವೇದನೆ ಕಿತ್ತೆಯಾತಕೋ. ಎದೆ ಉದ್ದ ಬೆಳೆದರು ಮಗುವಿನಂತ ಬುದ್ಧಿ ಅಂತ ನನ್ನ ಕಂದ ಮರೆಯಾದನಲ್ಲೋ. ಎದೆ ಉದ್ದ ಬೆಳೆದರು ಮಗುವಿನಂತ ಗುಣದ ನನ್ನ ಗುರು ಪ್ರಸಾದ ಮರೆಯಾದನಲ್ಲೋ. ಮನೆ ತುಂಬ ಮಗುವಿನಂತೆ ಆಡುತ್ತಿದ್ದ ಮರೆಯಾಗಿ ಹೋದ ನನ್ನ ಪ್ರೀತಿಯ ಕಂದ. ಮನೆ ತುಂಬ ಮಗುವಿನಂತೆ ಆಡುತ್ತಿದ್ದ ಮರೆಯಾಗಿ ಹೋದ ನನ್ನ ಪ್ರೀತಿಯ ಕಂದ. ಕೊಡುವುದ್ಯಾತಕೋ ಕಿತ್ತುಕೊಳ್ಳುವುದ್ಯಾತಕೋ ಇಂಥ ವೇದನೆಯ ಮಾನವನಿಗೆ ನೀನು. ಮುದ್ದು ಮುದ್ದಾಗಿ ಅಪ್ಪ ಎನ್ನುತ್ತಿದ್ದೆ ಇನ್ನೆಲ್ಲಿ ಕೇಳಲು ಆನಿಲ್ಲ ನುಡಿಯ ಗುರು. ಮಗನೇ ಮುದ್ದು ಮುದ್ದಾಗಿ ಅಮ್ಮ ಎನ್ನುತ್ತಿದ್ದೆ ಇನ್ನೆಲ್ಲಿ ಕೇಳಲು ಆನಿಲ್ಲ ನುಡಿಯ. ಕೊಡುವುದ್ಯಾತಕೋ ಕಿತ್ತುಕೊಳ್ಳುವುದ್ಯಾತಕೋ ಇಂಥ ವೇದನೆ ಇಡುವುದ್ಯಾತಕೋ. ಜಗವರಿಯದ ಕಂದ ಜೀವ ಬಿಡುವಾಗ ಎಂತ ನೋವ ಪಟ್ಟೆಯೋ ಮಗನೇ ನೀನೋ. ಸತ್ತಿಲ್ಲದೆ ಬಂದ ಜವರಾಯ ನಿನ್ನ ಜೀವವನ್ನೇ ಕದ್ದು ಒಯ್ದನಲ್ಲೋ ಕಂದ. ಎಲ್ಲಿ ಕುಳಿತಿರುವೆ ಮಗನೇ ನೀನು, ಯಾರ ನೋಡುತ್ತಿರುವೆ ಗುರು ನೀನು, ಗುರು ಪ್ರಸಾದ ನೀನು. ಕೊಡುವುದ್ಯಾತಕೋ ಕಿತ್ತುಕೊಳ್ಳುವುದ್ಯಾತಕೋ ಇಂಥ ವೇದನೆ ಜಗಕ್ಕೆ ಶಿವನೇ. ಕೊಡುವುದ್ಯಾತಕೋ ಕಿತ್ತುಕೊಳ್ಳುವುದ್ಯಾತಕೋ ಇಂಥ ವೇದನೆ. ಇದು ಬರದ ಬರಹಕ್ಕೆ ಮೊದಲುಂಡ ಸಾಲಕ್ಕೆ ತೆರಿಗೆ ಕಟ್ಟಬೇಕು. ಈ ಜಗದೊಳಗೆ ಗುರುಪ್ರಸಾದ್ ಅವರ ಸಾವು ದುಃಖ ತಂದಿದೆ. 10 ಅಗರ ಆಗಬೇಕು, ನಕ್ಕು ಸಮಾಧಾನ ಆಗಬೇಕು. ಜಗತ್ತೊಳಗಡೆ ದಾರಿ ಮನುಷ್ಯನಿಗೆ ಹಳೋದು ಮತ್ತು ನಗೋದು, ನಮ್ಮ ನೋವನ್ನು ನಾವೇ ಸಹಿಸ್ಕೊಳ್ಳೋದು, ಕಣ್ಣೀರ್ ಮೂಲಕ ಹೊರ ಹಾಕೋದು, ಇದು ಮನುಷ್ಯನ ಜನ್ಮ ಕಂಡಿದ ಪ್ರಾರಬ್ಧ. ಇದು ಒಂದು ಮನೆ ದುಃಖ ಅಲ್ರಿ. ಜಗತ್ತನ್ನು ತುಂಬ ಹಲವಾರು ಸಾವು, ವಿಚಿತ್ರ ವಿಚಿತ್ರ ಮರಣ. ಏನೋ ಗುರು ಹೃದಯಾಘಾತ ಆಗಿ ತೀರ್ಕೊಂಡ್ರು. ಆದರೆ ಎಷ್ಟೋ ಮಕ್ಕಳು ವೇಗದ ಆಸೆಗೆ ಬಿದ್ದು, ಬೈಕಲ್ಲಿ ಹೋಗ್ತಾ ಬಿದ್ದು, ಬೇಜವಾಬ್ದಾರಿಯಿಂದ ಅಪ್ಪ ಅಮ್ಮ ಎಷ್ಟು ಹೇಳಿದ್ರು, ಅಜ್ಜಿ ತಾತ ಎಷ್ಟು ಹೇಳಿದ್ರು, ಎಲ್ಲೋ ಬಿದ್ದು ಸತ್ತಾಗ ನೋವಾಗ್ತದೆ, ತುಂಬ ನೋವಾಗ್ತದೆ. ಇದು ಗುರುಗೆ ಬಂದ ಸಾವಿದೆಯಲ್ಲ, ಇದು ವಿಧಿಲಿಖಿತ. ಇದು ಯಾರ್ದು ಬೇಜವಾಬ್ದಾರಿ ಅಲ್ಲ. ಇದು
ಆದರೆ ಎಲ್ಲೋ ಸೆಲ್ಫಿ ತಗೊಳಕ್ಕೆ ಹೋಗಿ ನೀರಿಗೆ ಬಿದ್ದು ಸತ್ತಾಗ, ಮೊಬೈಲ್ ಏನೋ ಆಟ ಆಡಿ ಸಾಲ ಮಾಡ್ಕೊಂಡು ಮಗ ಸುಸೈಡ್ ಮಾಡ್ಕೊಂಡಾಗ, ಬೇಡ ಕಣೋ ಅಂದ್ರು ಫಾಸ್ಟಾಗಿ ಹೋಗಿ ರೋಡಲ್ಲಿ ಬಿದ್ದು ಸತ್ತಾಗ, ಅವಾಗ ಇನ್ನೂ ದುಃಖ ಜಾಸ್ತಿ ಆಗ್ತದೆ. ಮಾತು ಕೇಳಲಿಲ್ವಲ್ಲ ನೀನು ಅಂತ. ಹೀಗಿದು ಯಾರ್ದು ತಪ್ಪಲ್ಲ, ಇದು ಸಾವು. ಇದು ವಿಧಿ ಬರದ ಬರಹಕ್ಕೆ ಮೊದಲುಂಡ ಸಾಲಕ್ಕೆ ತೆರಿಗೆ ಕಟ್ಟಬೇಕು ಈ ಜಗದೊಳಗೆ. ಹಾಗೆ ಇವತ್ತು ನಮ್ಮ ಮಂಜುಳಮ್ಮ ಶಿವಕುಮಾರಣ್ಣವರು ಮಗನ ಕಳ್ಕೊಂಡಿದ್ದಾರೆ. ಕೊಟ್ಟುಮುತ್ತು ಮರೆಯಾಗಿದೆ. ಒಂದು ಬಹಳ ಕಾಲಗಳ ಹಿಂದೆ ಒಂದು ಗ್ರಾಮದಲ್ಲಿ ಎಲ್ಲ ಕುಟುಂಬಗಳಿದ್ದವು. ಅದರಲ್ಲಿ ಪತಿ ಪತ್ನಿಯರು ಬಹಳ ಕಾಲ ಮಕ್ಕಳಿರಲಿಲ್ಲ ಅವ್ರಿಗೆ. ಆಮೇಲೆ ಇಬ್ಬರು ಮಕ್ಕಳು, ಅವಳಿ ಜವಳಿ ಗಂಡು ಮಕ್ಕಳು. ಆ ಮಕ್ಕಳು ಬಹಳ ಸುಂದರವಾಗಿದ್ದು, ತುಂಬ ಸಂತೋಷ ಆಯಿತು. ಬಹಳ ಕಾಲ ಮಕ್ಕಳಿಲ್ವಲ್ಲ, ಈಗ ಮಕ್ಕಳಾಗಿದಾರಲ್ಲ ಅಂತ ಭಾಳ ಸಂತೋಷ ಅಲ್ವಾ? ಯಾಕೆಂದರೆ ಎಲ್ಲ ಬೇಗ ಆದರೆ ಆಗೋಕೆ ಸಂತೋಷಕ್ಕಿಂತ ನಾವು ಬೇಡಿ ಪಡೆದದ್ದು ಭಾಳ ಸಂತೋಷ ಕೊಡ್ತದಂತೆ. ಮದುವೆಯಾಗಿ 1 ವರ್ಷಕ್ಕೆ ಮಕ್ಕಳಾಗ್ಬಿಟ್ರೆ ಅಷ್ಟು ಸಂತೋಷ ಅಲ್ಲ. ಅದು ಒಂದು 4-5 ವರ್ಷ ಆಗಬೇಕು. ಯಾಕೋ ಮಕ್ಕಳಿಲ್ವಲ್ಲ ಅಂತ ಸ್ವಲ್ಪ ದುಃಖ ಮಾಡಬೇಕು, ದೇವಸ್ಥಾನಕ್ಕೆಲ್ಲ ಹೋಗ್ಬೇಕು, ಹಾಸ್ಪಿಟ್ಲೆಲ್ಲ ಸುತ್ತಬೇಕು, ನೆರೆಯವರ ಮಾತೆಲ್ಲ ಚುಚ್ಚು ಮಾತೆಲ್ಲ ಕೇಳಬೇಕು, ಸ್ವಲ್ಪ ಅಳಬೇಕು. ಇವೆಲ್ಲ ಆದಮೇಲೆ ಒಳ್ಳೇದಾದರೂ ಸ್ವಲ್ಪ ಸಂತೋಷ ಜಾಸ್ತಿ. ಹೊಟ್ಟೆ ಅಷ್ಟು ಊಟ ಮಾಡಿದ್ರೆ ಎಷ್ಟು ತೃಪ್ತಿ ಆಗ್ತದೋ, ಕಷ್ಟ ಎಲ್ಲ ಆದಮೇಲೆ, ನೋವೆಲ್ಲ ಆದಮೇಲೆ ಒಳ್ಳೇದಾದ್ರೆ ಅಷ್ಟೇ ತೃಪ್ತಿ ಆಗ್ತದೆ. ಹಂಗೆ ಆ ಅಮ್ಮನಿಗೆ ಇಬ್ಬರು ಅವಳಿ ಜವಳಿ ಮಕ್ಕಳಾದ್ರು. ತುಂಬ ಚೆನ್ನಾಗಿ ನೋಡ್ಕೊಂಡ್ರು ಮಕ್ಕಳನ್ನವರು. ಆ ಇಬ್ಬರು ಮಕ್ಕಳಿಗೂ ಒಂದು 13-14 ವರ್ಷದ ಪ್ರಾಯ, ಮಕ್ಕಳಿಗೆ 13-14 ವರ್ಷದ ಬಾಲ್ಯ. ಆ ವ್ಯಕ್ತಿ ಬೆಳಗ್ಗೆ ಎದ್ದು ವ್ಯಾಪಾರಕ್ಕೆ ಹೋಗ್ತಿದ್ದ ತಂದೆ. ಮುಂಜಾನೆ ಹೋದ್ರೆ ಸಂಜೆ ತನಕ ಎಲ್ಲೋ ಒಂದಷ್ಟು ಬಟ್ಟೆ ಗಿಟ್ಟೆ ವ್ಯಾಪಾರ, ತಲೆ ಮೇಲೆ ಹೊತ್ಕೊಂಡು ವ್ಯಾಪಾರ ಮಾಡ್ತಿದ್ದ. ಒಂದು ದಿವಸ ಬೆಳಗ್ಗೆ ಎದ್ದು ಅವನು ವ್ಯಾಪಾರಕ್ಕೆ ಹೋದ. ಈ ಇಬ್ರು ಮಕ್ಕಳು, ಅಮ್ಮ ನಾವು ತೋಟದ ಹತ್ರ ಹೋಗಿದ್ದು ಬರ್ತೀವಿ ಅಂದರು. ಹೋಗಿ ಬಂದ್ರಪ್ಪ ಅಂದರು. ಹೋದ್ರು. ಮಧ್ಯಾಹ್ನ ಆದರೂ ಅಲ್ಲೇ ಇದ್ರು. ಮುಸ್ಸಂಜೆ ಸಮಯ, ಸ್ವಲ್ಪ ಜೋರು ಮಳೆ ಬಂತು. ಮರದ ಕೆಳಗೆ ನಿಂತಿದ್ರು ಮಕ್ಕಳು. ಜೋರಾಗಿ ಸಿಡ್ಲೊಡೀತು. ಮರ ಸುಟ್ಟು ಬೆಂದೋಯ್ತು. ಅಷ್ಟೇ ಅಲ್ಲ, ಪಡೆದಿದ್ದ ಇಬ್ಬರು ಅವಳಿ ಮಕ್ಕಳು ಸುಟ್ಟು ಬೆಂದೋದು. 2 ಮಕ್ಕಳ ಜೀವನ ಹೊರಟೋಯ್ತು. ಯಾರೋ ನೋಡಿದವ್ರು ಓಡ್ ಬಂದು ಹೇಳಿದ್ರು, ಅಮ್ಮ ಹಿಂಗಾಯ್ತು. ಆ ತಾಯಿ ಎದೆ ಹೊಡ್ಕೊಂಡು ಓಡ್ ಬಂದು ನೋಡ್ತಾಳೆ. ಮುದ್ದಾಗಿ ಸಾಕದ ಬೇಡ ಪಡೆದ ಇಬ್ಬರು ಗಂಡು ಮಕ್ಕಳು ಸತ್ತು. ಏನಾಗ್ಬೇಡ ಆ ತಾಯಿ. ಕೊನೆಗೆ ಊರವರೆಲ್ಲ ಸೇರಿದ್ರು. ಏನು ಇವತ್ತು ನಂಗೆ ಮೊಬೈಲ್ ಇಲ್ವಲ್ಲ ಸುದ್ದಿ ಮುಡ್ಸಕ್ ಪಾಪ. ಅವರಪ್ಪ ಎಲ್ಲಿ ಹೋಗವನೆ, ವ್ಯಾಪಾರಕ್ಕೆ ಹೋಗವನೆ. ಹೊತ್ಕೊಂಡು ನೋಡ್ರಪ್ಪ ಮನೆ ಹತ್ರ ಹೋಗೋಣ ಅಂದ್ರು. ಕರ್ಕೊಂಬಂದು ಮನೆ ಬಾಗಿಲು ಮಲಗಿಸ್ಲಿಕ್ಕೆ ಹೋದ್ರ ಆ ಅಮ್ಮ ಅಂದ್ಲು, ಅಪ್ಪ ನಿಮ್ಗೆಲ್ಲ ಕೈ ಮುಗಿದು ಒಂದು ಮಾತು ಕೇಳ್ತೀನಿ. ಇದೇ ಮನೆ ಒಳಗೆ ಹುಟ್ಟು ಬೆಳೆದ ನನ್ನ ಮಕ್ಕಳು, ಅವ್ರ ಶವ ಮನೆ ಒಳಗೆ ಬಂದ್ರೆ ಏನು ತೊಂದರೆ ಆಗೋದಿಲ್ಲ. ಎಷ್ಟು ದಿನ ಇರ್ತಾರಪ್ಪ, ಇವತ್ತು ಒಂದು ರಾತ್ರಿ ಇರ್ಬೋದು ನನ್ನ ಮನೆಯಲ್ಲಿ. ಒಳಗಡೆ ಇಡ್ರಿ, ರೂಮ್ ಒಳಗಡೆ. ಇಬ್ಬರು ಮಕ್ಕಳು ಅಲ್ಲಿ ಮಲಗಿಸಿದ್ಲು, ರೂಮ್ ಬಾಗ್ಲು ಹಾಕಿದ್ಲು. ಬಂದವ್ರಿಗೆಲ್ಲ ಕೈ ಮುಗಿದು ಹೇಳ್ಕೊಂಡ್ಲು, ನನ್ನ ಗಂಡ ಬರ್ತಾನೆ, ನಿನ್ನೇನು ಬರ್ತಾನೆ, ನಿಮ್ಮ ಕೈ ಮುಗೀತೀನಿ, ನೀವ್ಯಾರು ಅವ್ನಿಗೆ ಹೇಳ್ಬೇಡ್ರಿ, ನೀನಿಬ್ಬರು ಮಕ್ಕಳು ಸತ್ರು ಅಂತ ಹೇಳ್ಬೇಡ್ರಿ. ಯಾಕೆಂದ್ರೆ ನನ್ನ ಗಂಡನಿಗೆ ಹೃದಯದ ಕಾಯಿಲೆ ಅದೇ. ಇನ್ನಿಬ್ಬರು ಮಕ್ಕಳು ಸತ್ರು ಅಂತ ಏನಾದ್ರು ಕೇಳಿದ್ರೆ ಅವ್ನು ಸತ್ತೋಗ್ತಾನಪ್ಪ. ನೋಡಿ, 2 ಮಕ್ಕಳು ಕಳ್ಕೊಂಡಿದ್ದೀನಿ. ಇವ್ರು ಪಡೆದಿದ್ದು ನನ್ನ ಗಂಡನಿಂದ, ದೈವೇಚ್ಛೆಯಿಂದ. ಈಗ ಅವನ್ನೂ ಕಳ್ಕೊಳಕ್ಕಾಗಲ್ಲ ನಾನು. ನನ್ನ ಗಂಡನ ವಿಷಯ ಮುಟ್ಸುಳು ನನ್ನ ಜವಾಬ್ದಾರಿ. ನೀವು ಆಮೇಲೆ ಬನ್ನಿ ಹೋಗಿ ಅಂತ ಪಾಪ. ಆ ದುಃಖದಲ್ಲೂ ಆ ತಾಯಿ ಜ್ಞಾನ ನೋಡಿ ಎಲ್ಲ ಅವ್ರವ್ರ ಮನೆಗೆ ಹೋದ್ರು. ಇವನು ವ್ಯಾಪಾರ ಮುಗಿಸಿ ಅವತ್ತು ಮಕ್ಳಿಗೆ ಸಿಹಿ ತಿಂಡಿ ತಗೊಂಡು ನನ್ನ ಮಕ್ಳಿಗೆ ಕೊಡ್ಬೇಕಂತ ಆ ವ್ಯಕ್ತಿ ಬಂದ. ಈ ತಾಯಿ ಮುಖದಲ್ಲಿ ಒಂಚೂರು ದುಃಖ ತೋರಲಿಲ್ಲ. ಗಂಡನ ಕೈ ಕಾಲು ನೀರು ಕೊಟ್ಟು ಒಳಗೆ ಕರೆದು ಅವನು ನೀರು ಕುಡಿಸಿ ಕಾಫಿ ಕೊಟ್ಟು ಊಟ ಮಾಡಿ, ಮಧ್ಯಾಹ್ನ ಊಟ ಮಾಡಿದ್ರ ಅಂತ ಕೇಳಿದ ಗಂಡನ್ನ. ಇಲ್ಲ ಯಾಕೋ ಒಂಥರ ಸಂಕಟ ಆಯ್ತು ನನಗೆ, ಊಟ ಮಾಡೋಕ್ಕಾಗಲ್ಲ. ಅದು ಕೂತ್ಕೋ ಊಟ ಮಾಡಿ, ಯಾಕಾಗ್ತದೆ ಸಂಕಟ? ಅದಕ್ಕೆ ನಾನಿಲ್ವಾ ಅಂದ್ಲ ಅವಳು. ಅದಕ್ಕೆ ಅವನಂದ, ಇಲ್ಲ ನನಗೇನೋ, ನನ್ನ ಹೆಂಡತಿ ಮಕ್ಕಳು ನೋಡ್ಬಿಟ್ರೆ ಸಾಕು ಪ್ರಪಂಚ ಅಂತವನು. ಅದಕ್ಕೆ ಇವಳಂದ್ಲು, ಅದು ಮಕ್ಕಳಂದ್ರೆ ಅಷ್ಟು ಪ್ರೀತಿಯ ನಿನಗೆ?
ನಿನ್ ಮಕ್ಳು ಪಡೆದಿರೋದು ನನ್ನಿಂದ ತಾನೆ, ನಾನ್ ಮುಖ್ಯ ಅಲ್ವಾ ಅಂದ್ಲೋಳು. ನೀನೇ ಮುಖ್ಯ, ಆಮೇಲೆ ಮಕ್ಕಳು ಅಂದವ. ಊಟ ಮಾಡಿ ಕೂತ್ಕೋ. ಊಟ ಮಾಡ್ದ, ಪಕ್ಕದಲ್ಲಿ ಕುಂತು ಎಲ್ಲಡಿಕೆ ಹಾಕ್ಬಿಟ್ಲು, ತಿನ್ನು. ಅದಕ್ಕೆ ಗಂಡನ ಮಾತಾಡ್ಸ್ತಾ ಹೇಳಿದ್ಲು, ನಿಮ್ಮಿಂದ ಒಂದು ವಿಷಯ ಮುಚ್ಚಿಟ್ಟಿದ್ದೆ ನಾನು, ಈಗ ಹೇಳ್ಬಿಡ್ತೀನಿ. ಏನು? ಸುಮಾರು 10 ವರ್ಷದ ಹಿಂದೆ ನೀವೊಂದಿನ ವ್ಯಾಪಾರಕ್ಕೆ ಹೋಗಿದ್ರಿ, ಒಂದು 15 ವರ್ಷದ ಹಿಂದೆ. ಯಾರೋ ಒಬ್ಬ ಸನ್ಯಾಸಿ ಬಂದ, ಅವನ್ ಊಟಕ್ಕಾಗ್ತೆ ಪ್ರೀತಿ ನೋಡ್ಕೊಂಡೆ. ಅವನಂದ, ಅಮ್ಮ ನೀನು ತುಂಬಾ ಪ್ರಾಮಾಣಿಕಳು ಅಂತ ಕಾಣ್ತದೆ, ನನಗೊಂದು ಸಹಾಯ ಮಾಡು ಅಂದ. ಏನು ಅಂದೆ? ಯಾರೋ ಒಬ್ರು ಧನಿಕರ ಮನೆಯಲ್ಲಿ ನಾನು ಭಿಕ್ಷಕ್ಕೆ ಹೋದಾಗ ಆ ತಾಯಿಗೆ ಏನ್ ಅನ್ನಿಸ್ತೋ, ನನಗೆ2 ಬಂಗಾರದ ದೀಪ ಕೊಟ್ಲು, ಚಿನ್ನದ ದೀಪ. ಎಲ್ಲಾರು ದೇವ್ರಿಗೆ ಹಚ್ಚಪ್ಪ ಅಂತ. ನಾ ಜೋಳಿಗೆಯಲ್ಲಿ ಇಟ್ಕೊಂಡು ಓಡಾಡ್ತಾವನಿ. ನಂಗೆ ಭಯ ಕಣಮ್ಮ, ಈ ಚಿನ್ನದ ದೀಪದ ಆಸೆಗೆ ಯಾರು ನಾನು ಸಾಯಿಸ್ಬಿಟ್ರೆ ಮಾಡೋದು. ನಾನೀಗ ಕಾಶಿಗೆ ಹೋಗ್ತಾ ಇದ್ದೀನಿ, ಒಂದು ಕೆಲಸ ಮಾಡ್ತೀಯ, ನಾನು ಹೋಗಿ ಬರೋ ಗಂಟ 2 ದೀಪ ನೀನು ನೋಡ್ಕಂತೀಯ ಅಂದ. ಆಯ್ತು ಕೊಡಪ್ಪ ಅಂತ ಇಸ್ಕೊಂಡೆ, ಪೆಟ್ಟಿಗೆಲ್ಲಿ ಮುಚ್ಚಿಟ್ಟೆ. ಅವನೊಂದು ವಾರ ಆದ್ರೂ ಬರಲಿಲ್ಲ, 15 ದಿನ ಆದ್ರೂ ಬರಲಿಲ್ಲ. ಆಮೇಲೆ ಅನ್ಕೊಂಡೆ ಅವನು ಬರುವುದಿಲ್ಲ ಅಂದಮೇಲೆ ನಮ್ದೇ ಇದು ಅಂತ. ಆ 2 ದೀಪ ತೊಳೆದು ದಿನಾ ದೇವ್ರ ಮುಂದೆ ಹಚ್ಚಿದೆ. ವ್ಯಾಮೋಹ ಎಷ್ಟಾಯ್ತು ಅಂದ್ರೆ ಇನ್ಮೇಲೆ ಇವು ನನ್ನವೇ ದೀಪ ಅನ್ಕೊಂಡಿದ್ದೆ. ಆದ್ರೆ ಇವತ್ತು ಬೆಳಿಗ್ಗೆ ಬಂದು ಅವನು, ಅಮ್ಮ ಕೊಟ್ಟಿದ್ನಲ್ಲ 12 ವರ್ಷದಿಂದ ದೀಪ, ವಾಪಸ್ ಕೊಡು ಅಂತ ಕೇಳ್ತಾನೆ. ನಂಗೆ ಕೊಡಕ್ ಮನ್ಸಿಲ್ಲ. ಈಗ ನೀವ್ ಹೇಳ್ರಿ, ಕೊಡನೋ ಬೇಡವೋ ಅಲ್ಲ. ಅದಕ್ಕೆ ಅವನಂದ, 15 ಇಲ್ದರೆ 20 ವರ್ಷ ಅಲ್ಲಿ ಪ್ರಾಮಾಣಿಕತೆ ನಮ್ತಾಗಿರ್ಬೇಕು. ಅವನ್ ಕೊಡ ದೀಪ, ಅವನ್ ಕೇಳಿದ್ರೆ ಕೊಡೋಕೆ ನಿಂಗೆ ಕಷ್ಟ, ಕೊಟ್ಟು ಕಳಿಸು ಅಂದ. ಅದಕ್ಕೆ ತಾಯಿ ಅಂದ್ಲು, 10 ವರ್ಷ ಮಕ್ಕಳಿಲ್ಲ ಅಂತ ಬೇಡ್ದೋದಕ್ಕೆ ಶಿವ ಮಕ್ಕಳಿಲ್ಲ ಅದನ್ನು ಕೊಡ್ತೇನೆ ಇರ್ಸು ಕೇಳು, ಮಕ್ಕಳು ಕೊಟ್ಟಿದ್ದ ನಮಗೆ. ಅಪ್ಪ ಅಂತ ನಿನ್ ಕರೆದು, ಅಮ್ಮ ಅಂತ ನನ್ ಕರೆದು, ಅಕ್ಕಡೆ ತೋರ್ ಪ್ರೀತಿ ತೋರ್ದು, ವಾತ್ಸಲ್ಯ. ಅದು ಇವತ್ತ 2 ಮಕ್ಕಳು ನಿಮ್ಮವಲ್ಲ ನಮ್ಮವು ಅಂತ ಸಿಡ್ಲು ರೂಪದಲ್ಲಿ ಬಂದು ಹೊತ್ಕೊಂಡು ಹೋಗು. ಆ 2 ಮಕ್ಳೇನ ಆ ಕೋಣೆಲ್ಲ ಐತಿ. ನೀನು ಹೇಳ್ದಲ್ಲ ಈಗ, ಅವನು ಕೊಟ್ಟದ್ದು ಅವ್ನಿಗೆ ವಾಪಸ್ ಕೊಡ್ಬೇಕು ಅಂತ. ಒಳಬಾರ್ದು ನೀನು, ದುಃಖ ಮಾಡಬಾರ್ದು ನೀನು. ನಡಿ ಅವರಿಬ್ಬರನ್ನು ಮಣ್ಣು ಮಾಡಿ ಬರುವ ಅಂತ. ಹಳ್ಳಿಲ್ಲ ಅವನಂದ, ನಾನೇ ಕಳ್ಳಿ, 2 ದೀಪ ಹೋದ್ರೂ ಪರವಾಗಿಲ್ಲ, ದೀಪ ಹಚ್ಚೋ ಕೈ ನೀನ್ ಇಲ್ಲೇ ಇದೆಯಲ್ಲ, ನಿನ್ ಜೊತೆಲಿ ಇರ್ತೀನಿ. ಜೀವನ ಸತ್ಯ ಬಂದಿದೆ. ಕೆಲವು ಸಲ ಒಬ್ರು ಕಳ್ಕೊಂಡು ಅಂತ ಹತಾಶ ಆಗೋ ಬದಲು ಇರೋರೆಲ್ಲರನ್ನು ನೋಡ್ಕೊಂಡು ಬದುಕ್ತಾ ಹೋಗ್ಬೇಕು. ಈ ಜೀವನ ಇದಾಗಲಿ ಶಿವಕುಮಾರಣ್ಣನಿಗೆ, ಮಂಜುಳಮ್ಮನಿಗೆ ಆ ನೋವನ್ನ ನೀಗುವ ಶಕ್ತಿಯನ್ನ ಮಲೆ ಮಹದೇಶ್ವರ ಅವರ ಮನೆ ದೇವರು ಕರುಣಿಸ್ಲಿ ಅಂತೇಳಿ ಬೇಡ್ತಾ, ಆ ಮಾದಪ್ಪನನ್ನ, ಮಲೆ ಮಹದೇಶ್ವರನನ್ನ ಭಕ್ತಿಯಿಂದ ಧ್ಯಾನ ಮಾಡೋಣ. ಕಡಲಾಯ್ತೆ ಕಣ್ಣೀರು.
ಯಾರಿಲ್ಲವೇ ನನ್ನೋರು. ನಾ ಮಾಡಿದ ಪಾಪವನು ಮನ್ನಿಷೆಯ ಮಹದೇವ, ಅನ್ನವನಾದರೂ ಬಿಡುವೆ, ಪ್ರಾಣವನಾದರೂ ಕೊಡುವೆ, ಕಷ್ಟವ ಕಳೆವವರೆಗೂ ನೀ ದಯೆ ತೋರೋವರೆಗೂ ಪಾದ ಬಿಡನಯ್ಯ ಮಹದೇವ. ಮಾದೇಶ್ವರ ದಯ ಬಾರದೆ ಕಡಲಾಯಿತೆ ಕಣ್ಣೀರೋ, ಯಾರಿಲ್ಲವೇ ನನ್ನೋರು ಸ್ವಾಮಿ, ಯಾರಿಲ್ಲವೇ ನನ್ನೋರು. ಬಂಧುಗಳನಗಿಲ್ಲ ಬದುಕಲಿ ಸುಖವಿಲ್ಲ, ನಿಂದೇಲಿ ನೊಂದೇನ ಮಾದೇವ ಕೇಳೋ. ನನ್ನವರೆಂಬೋರು ಅಗೆಯಾದರಲ್ಲೋ, ನಿನ್ನವರದು ನನಗೆ ಯಾರಿಲ್ಲವಯ್ಯ. ತಂದೆಯು ನೀನೆ, ತಾಯಿಯು ನೀನೆ, ದಯ ಬಾರದೇನೋ ಮಾದೇವ. ನಾ ತಾಳಲಾರೆ ಈ ನೋವ, ಕಣ್ಣೀರದಾರೆ ಕಡಲಾಯಿತಲ್ಲೋ, ಕಣ್ಣೀರದಾರೆ ಕಡಲಾಯಿತಲ್ಲೋ, ಮೊರೆ ಕೇಳದೆ ಮಾದೇವ, ದಯ ಬಾರದೆ ಮಹದೇಶ್ವರ ಸ್ವಾಮಿ, ದಯ ಬಾರದೆ ಮಹದೇಶ್ವರ. ಉಗೆ ಮಹದೇಶ್ವರ.